ಅಲ್ಲಿ ಕ್ರಿಯೇಟ್ ನ್ಯೂ ಅಂತ ಮಾಡಿಬಿಟ್ಟು ನೆಕ್ಸ್ಟ್ ಅದರಲ್ಲಿ ಆಸ್ಪೆಕ್ಟ್ ರೇಷಿಯೋ ಕೇಳುತ್ತೆ. ಅಂದರೆ ನಿಮಗೆ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕಂತಂದರೆ 16:9 ರೇಷಿಯೋದಲ್ಲಿ ಮಾಡಬೇಕು. ಆಮೇಲೆ ಇದು ರೀಲ್ಸ್ ಮಾಡಬೇಕು ಮತ್ತು ಶಾರ್ಟ್ಸ್ ಮಾಡಬೇಕಂತಂದರೆ 9:16 ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಮಾಡಬೇಕಂದ್ರೆ 1:1 ರೇಷಿಯೋದಲ್ಲಿ ಆಸ್ಪೆಕ್ಟ್ ರೇಷಿಯೋದಲ್ಲಿ ಮಾಡ್ಕೋಬೇಕು. ನೀವು ಇಲ್ಲಿ ಪ್ರಾಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ಯಾವ ಥರ ಇವಾಗ ನಾನು ಬರಿತೀನಿ ನೋಡ್ರಿ. ಹೌ ಟು ಎಡಿಟ್ ಯೂಸಿಂಗ್ KineMaster. ಓಕೆ, ನೆಕ್ಸ್ಟು ಎಷ್ಟು ಮಾಡಿ ಆಸ್ಪೆಕ್ಟ್ ರೇಷಿಯೋನ ಸೆಲೆಕ್ಟ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಬಿಟ್ರೆ ನಿಮಗೆ ಇಲ್ಲಿ ಯಾವ ಥರ ವಿಡಿಯೋ ಯಾವುದಾದ್ರೂ ನೀವು ಒಂದು ವಿಡಿಯೋ ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರೂ ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ನೀವು ತೊಗೊಂಡಿದ್ರಿ ಅನ್ಕೋರಿ. ಇವಾಗ 1 ನಿಮಿಷ 21 ಸೆಕೆಂಡ್ಸು. ಆಮೇಲೆ ಇದು 2 ವಿಡಿಯೋನ ತೊಗೊಂಡಿದ್ದೀರಾ. 2 ವಿಡಿಯೋನ ತಗೊಂಡು ನೆಕ್ಸ್ಟ್ ಏನು ಪ್ಲೇ ಮಾಡ್ತೀರಾ ಅನ್ಕೋರಿ. ಈ ಕ್ಲಿಪ್ನ ಸೆಲೆಕ್ಟ್ ಮಾಡಿದ್ರಿ ನೋಡಿ. ಮಳೆ ಬಿದ್ದಿದ್ದ ಶಾಂತ ರಾತ್ರಿ. ಹಳ್ಳಿಯ ಜನರು ಮಲಗಿದ್ದರು. ಬಯಲಿನ ಅಂಚಿನ ಕಲ್ಲಿನ ಮನೆ ಬಗ್ಗೆ ಯಾರಿಗೂ ಮರೆತು ಹೋಗಿರಲಿಲ್ಲ. ಅಲ್ಲಿ ಈ ಶಾರ್ಟ್ಸಲ್ಲಿ ನಿಮಗೆ ವಾಲ್ಯೂಮು ಮ್ಯೂಟ್ ಆಗಬೇಕಂತಂದರೆ ಇಲ್ಲಿ ವಾಲ್ಯೂಮನ್ನು ಮ್ಯೂಟ್ ಮಾಡೋದು. ಪೂರ್ತಿಯಾಗಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಬ್ಯಾಕ್ ಹೊಡೆದ್ರೆ ಆಮೇಲೆ ಇನ್ನೊಂದು ಕ್ಲಿಪ್ ಇರೋದು. ಆ ಕ್ಲಿಪ್ಪನ್ನು ಸೆಲೆಕ್ಟ್ ಮಾಡಿ. ಆ ಕ್ಲಿಪ್ಪನ್ನು ಹಿಂಗೆ ಸೆಲೆಕ್ಟ್ ಮಾಡಿ ಅದರ ವಾಲ್ಯೂಮ್ನ ಮ್ಯೂಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಸೌಂಡ್ ಹೋಗ್ಬಿಡುತ್ತೆ. ಇವಾಗ ಪ್ಲೇ ಮಾಡಿದ್ರೆ ಸೌಂಡ್ ಇರಲ್ಲ. ನೋಡಿ, ಈ ಕಡೆ ಕ್ಲಿಪ್ಪನ್ನು ಪ್ಲೇ ಮಾಡಿದ್ರು ಸೌಂಡ್ ಇಲ್ಲ. ಇವಾಗ ಈ ಕಡೆ ಕ್ಲಿಪ್ಪನ್ನು ಪ್ಲೇ ಮಾಡಿದ್ರು ಇವಾಗ ಸೌಂಡ್ ಇಲ್ಲ, ಮ್ಯೂಟ್ ಆಗಿರೋದು. ಇವಾಗ ನಿಮಗೆ ಪೂರ್ತಿ ನೋಡ್ಬೇಕಂತಂದರೆ ಇದನ್ನ ಮಾಡಿದ್ರೆ ಫುಲ್ ಸ್ಕ್ರೀನಲ್ಲಿ ಬರುತ್ತೆ. ಇವಾಗ ನೀವು ಪ್ಲೇ ಮಾಡ್ಕೊಂಡು ನೋಡ್ಕೋಬೋದು. KineMasterರಲ್ಲಿ ನೋಡ್ಬೋದು. ಆವಾಗ ಜೂಮ್ ಔಟ್ ಮಾಡೋಕ್ಕೆ ವಾಪಸ್ ಯೂಸ್ ಮಾಡೋದು. ಇವಾಗ ಕ್ಲಿಪ್ ಸೆಲೆಕ್ಟ್ ಮಾಡೋದು. ಇಲ್ಲಿ ತಮ್ನೇಲ್ ಬೇಕಾದರೂ ನಾವು ಯಾವ ಥರ ವಿಡಿಯೋಸ್ ಜಾಸ್ತಿ ಮಾಡೋಕ್ಕೆ ತಮ್ನೇಲ್ ಯೂಸ್ ಮಾಡ್ತೀವಲ್ಲ ಅದನ್ನ ಇಲ್ಲಿ ತಮ್ನೇಲ್ ಕೊಡ್ಬೋದು. ಆಮೇಲೆ ಇದನ್ನ ಸೆಲೆಕ್ಟ್ ಮಾಡ್ಕೋದು. ನಮಗೆ ಸೆಲೆಕ್ಟ್ ಮಾಡಿಕೊಂಡು ಸ್ಪೀಡು ಅಂದರೆ ಇವಾಗ ಯಾವ ಥರ ಯೂಟ್ಯೂಬಲ್ಲಿ ನಾವು ಯಾವುದಾದ್ರೂ ಮೂವೀಸ್ ನೋಡಬೇಕಾದ್ರೆ ಆ ಸಾಂಗ್ ಕೇಳಬೇಕಂದ್ರೆ ಓಡಿಸಿ 2x ಅಥವಾ ಯಾವ್ದಾದ್ರು ಕ್ಲಾಸ್ ಕೇಳಬೇಕಾದ್ರೆ 2x 4x ನೋಡ್ತೀವಲ್ಲ ಆ ಥರ ಯೂಸ್ ಮಾಡ್ಬೋದು. ಮ್ಯೂಟ್ ಆಡಿಯೋನ ಮ್ಯೂಟ್ ಮಾಡಬೇಕು. ಇಲ್ಲಿ ಮ್ಯೂಟ್ ಆಡಿಯೋ ಈ ಆಪ್ಷನ್ಸ್ ಕೂಡ ಯೂಸ್ ಮಾಡ್ಬೋದು. ಕೀಪ್ ಪಿಚ್ಚನ್ನು ಇಟ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡೋದು. ಹಾಗೆ ಬ್ಯಾಕ್ ಬಂತಂದರೆ ಇಲ್ಲಿ ವಾಲ್ಯೂಮ್ನ ಮ್ಯೂಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಸ್ಪ್ಲಿಟ್, ಇದರಲ್ಲಿ ನಾವು ಸ್ಪ್ಲಿಟ್ ಮಾಡ್ಬೇಕಂತಂದ್ರೆ ಇಲ್ಲಿಂದ ಇಲ್ಲಿಗೆ ಸ್ಪ್ಲಿಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ಬೇಡ ಅಂತಂದರೆ ಅಂಡು ಮಾಡ್ಬೋದು. ಆಮೇಲೆ ಇಲ್ಲಿ ಲೇಯರ್ ಅಂತ ಇರೋದು. ಲೇಯರಲ್ಲಿ ನಿಮಗೆ ಯಾವ ಥರ ವಿಡಿಯೋ ಬೇಕೋ ಅದು ಬರುತ್ತೆ. ಬ್ಯಾಕ್ ಬರೋದು. ಇಲ್ಲಿ ಮೀಡಿಯಾದಲ್ಲಿ ನೀವು ಇಮೇಜ್ ಅಸೆಟ್ಸು, ವಿಡಿಯೋ ಅಸೆಟ್ಸಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ಯಾವ ಥರ ಬೇಕು, ತಮ್ನೇಲ್ ಸೆಲೆಕ್ಟ್ ಮಾಡಿ. ನಿಮಗೆ ಯಾವ ಥರ ಇಲ್ಲಿ ಬೇಕು ವಿಡಿಯೋ ಅಸೆಟ್ಸ್ನ ಸೆಲೆಕ್ಟ್ ಮಾಡಿಬಿಡೋದು. ಇವಾಗ ನೋಡಿ, ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಬಂದ ತಕ್ಷಣ ಓಕೆ, ಬ್ಯಾಕ್ ಬಂದು ನೆಕ್ಸ್ಟು ನಿಮಗೆ ಇಲ್ಲಿ ಆಡಿಯೋ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಯಾವುದು ಆಡಿಯೋ ಬೇಕು ಅನಿಸುತ್ತಲ್ಲ ಆಡಿಯೋ ಸೆಲೆಕ್ಟ್ ಮಾಡ್ಬೋದು. ಬ್ಯಾಕ್ ಬರೋದು. ಇವಾಗ ನೋಡಿ 3, 2, 1 ಸ್ಟಾರ್ಟ್ ಅಂತ ಹೇಳಿ ಇದು ಕವರ್ ಆಗುತ್ತೆ. ಇಲ್ಲಿ ನಮಗೆ ಇದು ಪೂರ್ತಿ ಕಂಪ್ಲೀಟ್ ಆಗಿ ಬೇಡ ಅಂತಂದರೆ ಏನು ಮಾಡೋದು, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿವರೆಗೆ ಮಾಡ್ಕೊಂಡು ಏನು ಮಾಡೋದು ಅಂತಂದರೆ ಸ್ಪ್ಲಿಟ್ ಅಂತ ಹೇಳ್ಬಿಡೋದು. ಆವಾಗ ಇದನ್ನೇನು ಕ್ಲಿಪ್ ಬಂದಿರುತ್ತಲ್ಲ ಈ ಕ್ಲಿಪ್ನ ಏನು ಡಿಲೀಟ್ ಅಂತ ಮಾಡೋದು. ಡಿಲೀಟ್ ಮಾಡಿ ಆವಾಗ ಏನು ಬರುತ್ತೆ ನೋಡಿ, ಸ್ಟಾರ್ಟಿಂದ ಸ್ಟಾರ್ಟ್ ಮಾಡಿದ್ರೆ 3, 2, 1 ಅಂತ ಹೇಳಿ ಕ್ಲಿಪ್ಪು ಸ್ಟಾರ್ಟ್ ಆಗುತ್ತೆ. ಈ ಥರ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. 3, 2, 1 ಅಂತ ಹೇಳಿ. ಆಮೇಲೆ ಇವಾಗ ನಿಮಗೆ ಅದು ಆಡಿಯೋ ಎಫೆಕ್ಟ್ ಬೇಕಂತಂದರೆ ಯಾವುದಾದ್ರು ಸಾಂಗ್ ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಇಲ್ಲಿ
ಸೆಲೆಕ್ಟ್ ಮಾಡ್ಬೇಕಂದ್ರೆ ಪ್ಲಸ್ ಕ್ಲಿಕ್ ಮಾಡೋದು. ಪ್ಲಸ್ ಕ್ಲಿಕ್ ಮಾಡಿದರೆ ನಿಮಗೆ ಆ ಸಾಂಗು ಪೂರ್ತಿ ಎಂಟೈರ್ ಕ್ಲಿಪ್ನು ಬಂದು ಕುಂತಿರುತ್ತೆ. ಸೊ ಮತ್ತೆ ಕುಂದಿರಲಿಲ್ಲ ಅಂದ್ರೆ ನಾವು ಇಲ್ಲಿವರೆಗೂ ಬಂದಿತ್ತಂದ್ರೆ ಮತ್ತೊಂದು ಸಲ ಪ್ಲಸ್ ಮಾಡಿಕೊಂಡ್ರೆ ಪೂರ್ತಿ ಕಂಪ್ಲೀಟಾಗಿ ಬಂದಿರುತ್ತೆ. ಇವಾಗ ಬ್ಯಾಕ್ ಬರೋದು ನೋಡಿ. ಇವಾಗ ಅದರದ್ದು ಪ್ರೆಸೆಂಟ್ ಕ್ಲಿಪ್ ಏನಿರುತ್ತಲ್ಲ ಅದರದ್ದು ಹೋಗಿರುತ್ತೆ ಸೌಂಡು. ಇವಾಗ ಏನು ಹೊಸದಾಗಿ ಆ್ಯಡ್ ಮಾಡಿರ್ತೀವಲ್ಲ ಅದರದ್ದು ಬಂದಿರುತ್ತೆ ನೋಡಿ. ಸೌಂಡ್ ಕುಂತಿರುತ್ತೆ, ಆಮೇಲೆ ಕೇಳುತ್ತದು. ಇವಾಗ ರೆಕಾರ್ಡ್ ಮಾಡ್ತಿದ್ದೀನಲ್ಲ, ಆಮೇಲೆ ಫ್ಯಾನ್ ಆ್ಯಂಡ್ ಜೂಮ್ ಯೂಸ್ ಮಾಡಿಕೊಂಡು ನಿಮಗೆ ಯಾವ ಕ್ಲಿಪ್ ಬೇಕಲ್ಲ, ಈ ಕ್ಲಿಪ್ ಬೇಕಂದರೆ ಇದು, ಇಲ್ಲಾಂದರೆ ನೆಕ್ಸ್ಟ್ ಇದೆಯಲ್ಲ ಈ ಕ್ಲಿಪ್ಪನ್ನು ಸ್ಟಾರ್ಟ್ ಪೊಸಿಷನ್ ಇದು, ಆಮೇಲೆ ಎಂಡಿಂಗ್ ಪೊಸಿಷನ್ ಇದೆಯಲ್ಲ, ಎಂಡಿಂಗ್ ಪೊಸಿಷನ್ ಹಿಂಗೆ ಜೂಮ್ ಮಾಡಿ ಪಿಕ್ ಮಾಡಿ ಓಕೆ ಬ್ಯಾಕ್ ಬಂದರೆ ಆಗಿರುತ್ತೆ. ಆಮೇಲೆ ನೆಕ್ಸ್ಟ್ ಕ್ಲಿಪ್ಪಿಗೆ ಈ ಥರ ನೆಕ್ಸ್ಟ್ ಕ್ಲಿಪ್ಪಿಗೂ ಟ್ರೈ ಮಾಡಬೇಕು. ನೆಕ್ಸ್ಟು ಈ ಕ್ಲಿಪ್ನ ಓಪನ್ ಮಾಡಿ ಫ್ಯಾನ್ ಆ್ಯಂಡ್ ಜೂಮ್ ಇರುತ್ತಲ್ಲ ಈ ಥರ ಜೂಮ್ ಎಫೆಕ್ಟ್ ಕೊಟ್ಟರೆ ನಿಮ್ಗೆ ಕಂಪ್ಲೀಟಾಗಿ ಬರುತ್ತೆ. ಆಮೇಲೆ ಎಂಡ್ ಪೊಸಿಷನಲ್ಲಿ ಈ ಥರ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಮಾಡಿ ಓಕೆ ಸೌಂಡ್ ಬಂತು. ಇದು ಈ ಥರ ಅಂದರೆ ಪೂರ್ತಿ ಸ್ಕ್ರೀನ್ ತುಂಬ ಕವರ್ ಆಗಿದೆಯಲ್ಲ, ಇವಾಗ ನಿಮಗೆ ಏನು ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಥರ ನೀವು ಕೈನ್ ಮಾಸ್ಟರಿಂದನೂ ವಿಡಿಯೋ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ಬೋದು. ಇವಾಗ ಈ ಕ್ಲಿಪ್ ಪೂರ್ತಿ ಬಂದಿಲ್ಲ ಅಂತಂದರೆ ಇದನ್ನ ನೆಕ್ಸ್ಟು ಫ್ಯಾನ್ ಆ್ಯಂಡ್ ಜೂಮ್ ಮಾಡ್ಬೋದು. ಫ್ಯಾನ್ ಆ್ಯಂಡ್ ಸ್ಟಾರ್ಟಿಂಗ್ ಪಾಯಿಂಟು ಎಂಡ್ ಪಾಯಿಂಟಲ್ಲಿ ಈ ಥರ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿದೆ, ಎಂಡ್ ಪಾಯಿಂಟಲ್ಲಿ ಈ ಥರ ಕ್ಲಾರಿಟಿಯಾಗಿ ಬರುತ್ತೆ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬಂದುಬಿಡೋದು. ಈ ಥರ ಬಂದರೆ ಅದು ಪೂರ್ತಿ ಕಂಪ್ಲೀಟಾಗಿ ಕವರ್ ಆಗುತ್ತೆ. ಯಾವ್ದು ಬೇಕಲ್ಲ ಅದನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋದು. ಸ್ಟಾರ್ಟಿಂಗ್ ಪಾಯಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಈ ಥರ ಕಂಪ್ಲೀಟಾಗಿ ಜೂಮ್ ಮಾಡೋದು. ಜೂಮ್ ಮಾಡಿ 2 ಪಾಯಿಂಟು ಜೂಮ್ ಆಗಿರುತ್ತೆ. ಬ್ಯಾಕ್ ಬಂದುಬಿಡೋದು. ಬ್ಯಾಕ್ ಬಂದರೆ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಇದು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಪೂರ್ತಿ ಸ್ಕ್ರೀನ್ ಕಾಣುತ್ತಲ್ಲ, ಚೆನ್ನಾಗಿ ಕಾಣುತ್ತೆ. ಇದು ಇಷ್ಟು ಮಾಡಿ ನೆಕ್ಸ್ಟು ನೀವು ಯಾವುದಾದ್ರೂ ಟೆಕ್ಸ್ಟ್ ಬೇಕಾದರೂ ಆ್ಯಡ್ ಮಾಡ್ಕೊತೀನಿ ಅಂತಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ವೇಟ್ ಟಿಲ್ ದ ಎಂಡ್ ಅಂತ ಮಾಡ್ಕೋಬೋದು. ವೇಟ್ ಟಿಲ್ ದ ಎಂಡ್ ಅಂತ ಮಾಡಿಕೊಂಡು ವೇಟ್ ಟಿಲ್ ಎಂಡ್ ಅಂತ ಟೆಕ್ಸ್ಟ್ ಮಾಡಿದ್ದೀನಿ. ವೇಟ್ ಟಿಲ್ ದ ಎಂಡ್ ಅಂತ ವೇಟ್ ಟಿಲ್ ದ ಎಂಡ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಟ್ವಿ ಅಂತಂದರೆ ಬಂದಿರುತ್ತೆ. ಇದನ್ನು ನಾವು ಹೆಂಗೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು. ನೋಡಿ ವೇಟ್ ಟಿಲ್ ದ ಎಂಡ್ ಇದು ಬಂದಿರುತ್ತಲ್ಲ. ಈಗ ನಮ್ಮದು ಪೂರ್ತಿಯಾಗಿ ಬರಬೇಕಂದ್ರೆ ಪೂರ್ತಿಯಾಗಿ ಡ್ರ್ಯಾಗ್ ಮಾಡೋದು, ಎರಡು ಕಡೆನೂ ಡ್ರ್ಯಾಗ್ ಮಾಡಿದ್ರೆ ಆಮೇಲೆ ಇದ್ರದ್ದು ಕಲರು ಚೇಂಜ್ ಮಾಡ್ಬೋದು. ಎಲ್ಲಿ ಬೇಕೋ ಅಲ್ಲಿ ಅಡ್ಜಸ್ಟು ಮಾಡ್ಬೋದು. ಈ ಥರ ಮಾಡಿ ಇಲ್ಲಿ ಫಾಂಟ್ ಕಲರ್ ಅಂತ ಇರುತ್ತೆ, ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಬೋದು. ಆ್ಯಂಡ್ರಾಯ್ಡಿಗೆ ಯಾವ ಥರ ರೋಬಿನ ಲೈಟ್ ಅಂತ ಅನ್ಕೊರಿ ಈ ಥರ ಚೇಂಜ್ ಆಗಿರುತ್ತೆ. ಆಮೇಲೆ ಅದರ ಕಲರು ಚೇಂಜ್ ಮಾಡ್ಬೋದು. ರೆಡ್ ಬೇಕಂತ ರೆಡ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡೋದು. ಈ ಥರ ನಾವು ವೇಟ್ ಟಿಲ್ ದ ಎಂಡ್ ಅಂತ ಹೇಳಿ ಈ ಥರ ಮಾಡ್ಕೋಬೋದು. ಸೊ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಮಾಡಿಕೊಂಡು ಚಿಕ್ಕದಾಗಿ ಬೇಕಂತಂದ್ರೆ ಚಿಕ್ಕದಾಗಿ ಮಾಡ್ಕೊಂಡು ಇಷ್ಟೇ ಮಾಡೋದು. ಓಕೆ, ಇದನ್ನ ನಾವು ಪೂರ್ತಿಯಾಗಿ ಎಕ್ಸ್ಟೆಂಡ್ ಮಾಡಿದ್ವಿ ಅಂತಂದ್ರೂ ಪೂರ್ತಿ ಕ್ಲಿಪ್ವರೆಗೂ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಪೂರ್ತಿ ನಿಮಗೆ ಪೂರ್ತಿ ಕ್ಲಿಪ್ ಬೇಕಂದ್ರೆ ಪೂರ್ತಿ ಕ್ಲಿಪ್ನು ಮಾಡ್ಕೋಬೋದು.
ಸ್ವಲ್ಪ ಬೇಕಂತಂದರೆ ಸ್ವಲ್ಪನೂ ಮಾಡ್ಕೋಬೋದು. ಇಷ್ಟು ನಿಮಗೆ ಎಷ್ಟೇ ಸಾಕು ಅಂತಂದರೆ ಇಷ್ಟು ಮಾಡಿಕೊಂಡು ಆಮೇಲೆ ಓಕೆ ಬ್ಯಾಕ್ ಬಂದುಬಿಟ್ರೆ ಅದಿರುತ್ತೆ ನೋಡಿ. ಈ ಕಡೆ ಯಾವ ಥರನೂ ಇವಾಗ ಒಂದ್ಸಲ ಆಮೇಲೆ ಆಟೋ ಕ್ಯಾಪ್ಷನ್ಸ್ ಇರೋದು, ಸ್ಟಿಕ್ಕರ್ಸ್ ಎಫೆಕ್ಟ್ ಇರೋದು, ಎಫೆಕ್ಟ್ ನೀವು ಬೇರೆ ಥರ ಎಫೆಕ್ಟ್ ಬೇಕಂತಂದ್ರೆ ಎಫೆಕ್ಟ್ ಮಾಡ್ಕೋಬೋದು, ಬಟ್ ಬೇಡ ಇವಾಗ. ಆಮೇಲೆ ಆ್ಯನಿಮೇಷನ್ನು ಮಾಡ್ಕೋಬೋದು, ಓವರಾಲ್ ಆ್ಯನಿಮೇಷನ್ ಆಗ್ಬೇಕಾ ಅದನ್ನೆಲ್ಲ ಮಾಡ್ಕೋಬೋದು. ಸೊ ಇಷ್ಟು ನಾವು ಯಾವ ಥರ ಆಮೇಲೆ ವಿಡಿಯೋ ರೆಡಿ ಆದಮೇಲೆ ಈ ಥರ ಬಂದಿರುತ್ತೆ. ನಾವು ಇದನ್ನ